ಬೆಳಗಾವಿ ಜಿಲ್ಲೆಗೆ ಮಹಾಮಾರಿ ಕೊರೋನಾ ಕಾಲಿಟ್ಟು ಬಿಟ್ಟಿದೆ. ಇದರಿಂದ ಬೆಳಗಾವಿ ಜನ ಆತಂಕದಲ್ಲಿದ್ದಾರೆ. ಬೆಳಗಾವಿ ಜಿಲ್ಲೆಗೂ ಕಾಲಿಟ್ಟಿದೆ ಮಹಾಮಾರಿ ಕೊರೋನಾ. ಗರ್ಭಿಣಿಯಲ್ಲಿ ಕೊರೋನಾ ವೈರಸ್ ಪತ್ತೆಯಾಗಿದೆ. 25 ವರ್ಷದ ಗರ್ಭಿಣಿಗೆ ಕೋವಿಡ್ ಪಾಸಿಟಿವ್ ಆಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ನಿಮೋನಿಯಾದಿಂದ ಗರ್ಭಿಣಿ ಬಳಲ್ತಾ ಇದ್ರು. ಬೆಳಗಾವಿ ಖಾಸಗಿ ಆಸ್ಪತ್ರೆಯಲ್ಲಿ ಮಹಿಳೆಗೆ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. ಈಗ ಬಿಮ್ಸ್ ಆಸ್ಪತ್ರೆಯಲ್ಲಿ ಕೋವಿಡ್ ರೂಮ್ ಸ್ಥಾಪನೆ ಮಾಡಲಾಗಿದೆ. ಆರಂಭಿಕ ಹಂತದಲ್ಲಿ 10 ಬೆಡ್ ಇರುವ ರೂಮ್ ಅನ್ನ ಸ್ಥಾಪನೆ ಮಾಡಲಾಗಿದೆ. ಹಿರಿಯ ನಾಗರಿಕರು, ಮಕ್ಕಳು, ಗರ್ಭಿಣಿಯರಿಗೆ ಮಾಸ್ಕ್ ಕಡ್ಡಾಯವಾಗಿರುತ್ತೆ. ಗ್ಯಾರಂಟಿ ನ್ಯೂಸ್ಗೆ ಬಿಮ್ಸ್ನ ಸರ್ಜನ್ ವಿಠಲ್ ಶಿಂದೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಬೆಳಗಾವಿ ಜಿಲ್ಲೆಗೂ ಕೂಡ ಮಹಾಮಾರಿ ಕೊರೋನಾ ಕಾಲಿಟ್ಟಿದೆ. ಗರ್ಭಿಣಿಯಲ್ಲಿ ಕೊರೋನಾ ವೈರಸ್ ಈಗ ಪತ್ತೆಯಾಗಿರುವುದು ಬೆಳಗಾವಿ ಜಿಲ್ಲೆಯಲ್ಲಿ. 25 ವರ್ಷದ ಗರ್ಭಿಣಿಗೆ ಕೋವಿಡ್ ಪಾಸಿಟಿವ್ ಆಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಪಾಪ ನಿಮೋನಿಯಾದಿಂದ ಬಳಲ್ತಾ ಇದ್ರಂತೆ ಅವರು. ಆ 25 ವರ್ಷದ ಗರ್ಭಿಣಿ ನಿಮೋನಿಯಾದಿಂದ ಬಳಲ್ತಾ ಇದ್ರಂತೆ. ಬೆಳಗಾವಿಯ ಖಾಸಗಿ ಆಸ್ಪತ್ರೆಯಲ್ಲಿ ದಾಖಲು ಮಾಡಿ ಮಹಿಳೆಗೆ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ. ಬಿಮ್ಸ್ ಆಸ್ಪತ್ರೆಯಲ್ಲಿ ಕೋವಿಡ್ ರೂಮ್ ಸ್ಥಾಪನೆಯನ್ನ ಮಾಡಲಾಗಿದೆ. ಆರಂಭಿಕ ಹಂತದಲ್ಲಿ 10 ಬೆಡ್ ಇರುವಂಥ ರೂಮನ್ನು ಸ್ಥಾಪನೆ ಮಾಡಲಾಗಿದೆ. ಈಗಾಗಲೇ ಹಿರಿಯ ನಾಗರಿಕರು, ಮಕ್ಕಳು, ಗರ್ಭಿಣಿಯರಿಗೆ ಮಾಸ್ಕ್ ಧರಿಸೋದು ಕಡ್ಡಾಯ ಅಂತ ಹೇಳಲಾಗಿದೆ. ಇನ್ನು ಗ್ಯಾರಂಟಿ ನ್ಯೂಸ್ಗೆ ಬಿಮ್ಸ್ನ ಸರ್ಜನ್ ವಿಠಲ್ ಶಿಂದೆ ಅವರು ಕೊಟ್ಟಿರುವಂಥ ಹೇಳಿಕೆ ಇದು. ವಿಠಲ್ ಶಿಂದೆ ಅವರು ಮಾತನಾಡಿದ್ದಾರೆ. ಆ ಒಂದು ನಿಟ್ಟಿನಲ್ಲಿ ಟ್ರೂ ನ್ಯಾಟ್ ಅಂತಂದರೆ ಒಬ್ಬ ವ್ಯಕ್ತಿ ಬಂದ ತಕ್ಷಣ ಅವ್ರಿಗೆ ಲಕ್ಷಣಗಳು ಬಂದರೆ ಸೊ ಅವ್ರಿಗೆ ಬಂದಿರತಕ್ಕಂಥ ಟ್ರೂ ನ್ಯಾಟ್ ಪ್ರಾರಂಭ ಮಾಡ್ತೀವಿ. ಜೊತೆಗೆ ಅವ್ರು ಕರೆಕ್ಟ್ ಮಾಡ್ತಕ್ಕಂಥ ವಿ ಟಿ ಎಮ್ ಮೀಡಿಯಮ್ 200 ವಿ ಟಿ ಎಮ್ ಮೀಡಿಯಮ್ನು ಕೂಡ ತರಿಸ್ಕೊಂಡಿದ್ದೀವಿ. ಮತ್ತು ರ್ಯಾಪಿಡ್ ಕಿಟ್ಗಳನ್ನು ತರಿಸ್ತಕ್ಕಂಥ ಸುಮಾರು ಹೊರಗೆ ರ್ಯಾಪಿಡ್ ಕಿಟ್ಗಳನ್ನು ತರಿಸ್ತಕ್ಕಂಥ ವ್ಯವಸ್ಥೆಗಳನ್ನು ಮಾಡಿಕೊಂಡು ಔಟ್ ಮಾಡ್ತಿದ್ವಿ. ಇನ್ನೂ ಹೆಚ್ಚಿನ ಬಂದಲ್ಲಿ ನಾವು ಆರ್ಟಿಫಿಷಿಯಲ್ ಟೆಸ್ಟ್ಗಳನ್ನು ಮಾಡಲಿಕ್ಕೆ ಒಂದು ಅತ್ಯಂತ ಕ್ರಮ ವಹಿಸ್ತಾ ಇದ್ದೀವಿ. ಸರ್, ಈ ಹಿರಿಯ ನಾಗರಿಕರು, ವೃದ್ಧರಿಗೆ, ಆಮೇಲೆ ಈ ಮಕ್ಕಳಿಗೆ ಯಾವೆಲ್ಲ ಅವ್ರಿಗೆ ಟೆಸ್ಟಿಂಗ್ ಮಾಡಲಿಕ್ಕೆ ಮತ್ತು ಅವ್ರಿಗೆ ಪಾಸಿಟಿವ್ ಬಂದರೆ ಅವ್ರನ್ನ ಸೆಕ್ಯೂರ್ ಮಾಡಲಿಕ್ಕೆ ಏನೆಲ್ಲ ಸಿದ್ಧತೆ? ಅದಕ್ಕೆ ನಾವು ಇಲ್ಲಿ 70 ಬೆಡ್ ಹಿರಿಯ ನಾಗರಿಕರಿಗೆ ಇಲ್ಲಿ ಮಾಡ್ತಕ್ಕಂಥ 70 ಬೆಡ್ಗೆ ನಾವು ಮಾಡ್ಕೊಂಡಿದ್ದೀವಿ. ಅದೇ ರೀತಿಯಾಗಿ ಮಕ್ಕಳು ಮತ್ತು ಗರ್ಭಿಣಿಯರು ಬಂದಂತಂದ್ರೆ ನಾನು MCH ವಾರ್ಡ್ ಇದೆ, ಅದು ಮೇಲ್ಭಾಗದಲ್ಲಿ ಕೂಡ ನಾವು ಸಿದ್ಧತೆಯನ್ನು ಮಾಡ್ಕೊತಾ ಇದ್ದೀವಿ. ಅವರಿಗೆ ಸಪ್ರೇಟ್ ಮಾಡ್ಕೊತಾ ಇದ್ದೀವಿ ಮತ್ತು ಅವರಿಗೆ ಸಪ್ರೇಟ್ ಕೊಡ್ತಾ ಇದ್ದೀವಿ. ಸಿದ್ಧತೆ ಈಗ ನಮ್ಮ ಕೋವಿಡ್ ವರದಿಗಳು ಬರ್ತಾ ಇರೋದ್ರಿಂದ ತುರ್ತು ಪರಿಸ್ಥಿತಿಯಲ್ಲಿ ಸಭೆಗಳನ್ನು ಮಾಡಿದ್ದೀವಿ. ನಾವು ನಿರ್ದೇಶಕರು, ವೈದ್ಯಕೀಯ ಅಧೀಕ್ಷಕರು ಮತ್ತು RMO ಮತ್ತು ಎಲ್ಲ ನಮ್ಮ ರೆಸ್ಪಿರೇಟರಿ ಯೂನಿಟ್ HOD, ಮೆಡಿಸಿನ್ HOD ಪ್ಲಸ್ ಅದರ್ ವೈದ್ಯಾಧಿಕಾರಿಗಳನ್ನು ತುರ್ತು ಸಭೆ ಮಾಡಿದ್ದೀವಿ. ಅದರ ಪ್ರಕಾರ ಈಗ ನಾವು 10 ಬೆಡ್ಗಳನ್ನು ಇಲ್ಲಿ ರಿಸರ್ವ್ ಮಾಡಿದ್ದೀವಿ. ಈ 10 ಬೆಡ್ಗಳಂದರೆ ನಮ್ಮ ಮೊದಲೇ ಸಾರಿ ವಾರ್ಡ್ ಅಂತಿದೆ, ಅಲ್ಲಿ 10 ಬೆಡ್ ರಿಸರ್ವ್ ಮಾಡ್ಕೊಂಡಿದ್ದೀವಿ. ಮತ್ತು ಅಕಸ್ಮಾತ್ ಎಕ್ಸ್ಟ್ರಾ ಬೇಕಾದವಪ್ಪ ಅಂತಂದರೆ ತೀವ್ರವಾಗಿರ್ತಕ್ಕಂಥ ಪ್ರಕರಣಗಳೇನಾದರೂ ಕಂಡು ಬಂದ್ರಪ್ಪ ಅಂತಂದರೆ ನಾವು ಓಲ್ಡ್ ಡಯಾಲಿಸಿಸ್ ಅಂತಕ್ಕಂಥ ಅಲ್ಲಿ ಕೂಡ ICUಗಳು ಮಾಡ್ತಕ್ಕಂಥ ವ್ಯವಸ್ಥೆಗಳನ್ನು ಕೂಡ ಮಾಡ್ಕೊತಿದ್ದೀವಿ. ಒಂದು ವೇಳೆ ಹೆಚ್ಚಿನ ಒಂದು ಇನ್ನೂ ಬೇಕಾದಪ್ಪ ಅಂತಂದರೆ ನಾವು 70 ಬೆಡ್ವರೆಗೆ ಹೋಗ್ತಕ್ಕಂಥ ವ್ಯವಸ್ಥೆ ಕೂಡ ಮಾಡ್ಕೊಂಡಿದ್ದೀವಿ. ಸರ್, ಈಗ ಹೊರ ರಾಜ್ಯದಿಂದ ಜನರು ಸಾಕಷ್ಟು ಜನ ಇಲ್ಲಿ ಬೆಳಗಾವಿಗೆ ಬರ್ತಾರೆ.